ಹಲೋ. ಚಂದ್ರು, ಏನಿಲ್ಲ, ಒಂದು ವಿಚಾರ ಕೇಳಬೇಕಾಗಿತ್ತು. ನನ್ನ ಮಗ ಅದೇನೋ ಗಾಡೀಲಿ ಲಡಕ್ ಹೋದನಂತ ಕಣ್ರಿ. ಎಲ್ಲಿರೋದು? ರಾಮನಗರದ ಹತ್ರನಾ? ಹಿಮಾಲಯದ ಹತ್ರನಾ? 3,000 ಕಿಲೋಮೀಟರ್ ಇದೆಯಾ? ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ಹಾಲು ತಗೋ ಅಂದ್ರೆ ತಗೋಬರುದಿಲ್ಲ ನೀನು. ಇಲ್ಲಿಂದ 3,000 ಕಿಲೋಮೀಟರ್ ಓಡಿಸ್ಕೋದಿಯಾ ಗಾಡಿಯ ನೀನು? ಕುಂಡಿ ಏನಾಗ್ಬೇಡ, ಕುಂಡಿ ಬಿದ್ದೋಯ್ತವೆ ಬರೋಷ್ಟಲ್ಲಿ. ನೀನು ಅಲ್ಲಿಂದ ಮುಗಿಸ್ಕೊ ಬರೋಷ್ಟಲ್ಲಿ. ಏನ ಪೀಸ್ ಬೇಕಾ? ಶಾಂತಿ ಬೇಕು ಅಂತಂದ್ರೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗು, ಎಲ್ಲಾರ ಗಿಡ ಮರದ ಕೆಳಗಡೆ ಕೂತ್ಕೋ. ಲಡಾಖ್ಗೆ 3,000 ಕಿಲೋಮೀಟರ್ ಓಡಿಸ್ಕೋದಾರ? ಯಾವ ಊರ್ ಹಣೆ ಬರ್ವಪ್ಪ ಇದು? ಗಾಡಿಲಿ 2 ದಿವಸ ಊರ್ಗ್ ಹೋಗಿದ್ ಬಂದ್ರೆ ಕುಂಡಿ ನೋವು ಅಂದ್ಬಿಟ್ಟು ಬಂದ್ ಮಲಿಕತಿಯೇ ಹಣ್ಣು ದಬಾಕೊಂಡು. ಏನ 15 ದಿವಸ ಆದದ? 15 ದಿವಸ ಗಾಡಿ ಓಡಿಸ್ತಾನೆ ಇರ್ಬೇಕಾ? ಅಯ್ಯೋ, ಗಾಡಿ ಏನಾಗ್ಬಿಡು, ಇಂಜಿನ್ ಕಲಸಿ ಮೆಣಸಿಕಾಯಿ ಆಗ್ಬಿಡ್ತದ ಬಿಡು, ಇನ್ನೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂದ ಮನೆಗೆ ಬರಕ್ ಗೊತ್ತಾಯ್ತಿರ್ಲಿಲ್ಲ ನಿನ್ಗೆ ದಾರಿ. ಸೋಲೋ ಟ್ರಿಪ್ಗೆ ಹೋದನಂತೆ. ಸೋಲೋ ಟ್ರಿಪ್ಗೆ 5ನೇ ಕ್ಲಾಸ್ ಆದ್ರೂ ಹುಚ್ಚವಿ ಕತ್ತಿದ್ದೆ. ಇಷ್ಟು ಉದ್ದ ಆದ್ರೂ ನಿಮ್ಮ ಅಮ್ಮನೇ ತೊಳ್ಕೊಡ್ಬೇಕಾಗಿತ್ತು ನಿನ್ಗೆ. ಅಮ್ಮ ಆಯ್ತು ಬಾ ಅಂತ ಕರೀವೆ. ಲಡಾಖ್ ಹೋದನಂತೆ. ಲಡಾಖ್ಗೆ ಏನಾದ್ರು ಮಧ್ಯದಲ್ಲಿ ಗಾಡಿ ಕೆಟ್ಟೋದ್ರೆ ಏನ್ ಮಾಡೋದು ಕತೆಯ? ಅಲ್ಲೇ ಹಿಮಾಲಯದಲ್ಲಿ ಸ್ವಾಮೀಜಿ ಆಗ್ಬಿಡು, ಬರಕೆ ಹೋಗ್ಬಿಡ, ಕಾವಿ ಹಾಕೊಂಡು ಎಲ್ಲಾರ ಬಂಡೆ ಕೆಳಗೆ ಕೂತ್ಕೊಬಿಡು. ಆಮೇಲೆ ಈ ಮುದ್ದೆ ಅನ್ನ ಏನು ಸಿಗುದಿಲ್ವಂತೆ, ಮ್ಯಾಗಿ ಸಿಕ್ಕದಂತೆ. ಬರೀ ನನ್ನ ಫ್ರೆಂಡ್ ಹೇಳೋದ, ಬರೀ ಮ್ಯಾಗಿ ತಿನ್ಕ ಗಾಡಿ ಓಡಿಸ್ಕೋಬೇಕಂತೆ. ಇರೋದಿದ್ಯೆ ಕಾಯಿ, ಮದ್ವೆ ಆಗು, ನೀನ್ ಹೆಡ್ತಿ ಜೊತೆ ಹೋಗುವೆ ಎಲ್ಲಾರ. ನೀನ್ ಹೆಡ್ತಿ ಬೇಡ ಅಂದಳ? ಒಬ್ಬನೇ ಹೋಗ್ಬೇಕಂತೆ, ಒಳ್ಳೆ ಬೇವರ್ಸಿ ಹೆಂಗೆ. ಮದುವೆ ಆಗಿ ಹನಿಮೂನ್ಗೆ ಹೋಗೋ ಟೈಮಲ್ಲಿ ಸೋಲೋ ಟ್ರಿಪ್ ಹೋಯ್ತಾನಂತೆ. ಸೋಲೋ ಟ್ರಿಪ್ಗೆ ಏನಾದ್ರು ಗೆಲ್ಲೋದೇನಾದ್ರು ಮಾಡು, ಸೋಲಾದ ಮೇಲೆ ಮಾಡವೆ.